ಹುಡುಗನು ಬಾಟಲ್ ಕೈಯಲ್ಲಿ ತಗೊಂಡು ನಮ್ಮ ಮನೆ ಮೇಲೆ ಎಸೆದಿರ್ತಾನೆ. ಬಂದು ಪೊಲೀಸರು ಲಾಠಿ ಚಾರ್ಜ್ ಮಾಡ್ತಾ ಇರ್ತಾರೆ. ಅವನ ಹುಡುಗ ಹಿಂದಿಗೆ ತಿರುಗಿ ಬರೆಗೈಯಲ್ಲಿ ಅವ್ನು ಓಡಿಂಗ್ ಬರ್ತಾ ಇರ್ತಾನೆ. ಬಂದ ತಕ್ಷಣ ಸ್ಟ್ರೈಟ್ ಆಗಿ ಮತ್ತೆ ಆ ಹುಡುಗನಿಗೆ ಅವ್ನ ಗನ್ಮ್ಯಾನ್ಗೆ ನಡುವೆ ಗ್ಯಾಪ್ ಒಬ್ಬ ಮನುಷ್ಯ ಕೂಡ ಇಲ್ಲ. ಮತ್ತೆ ಅವನು ಬಂದು ನಮ್ಮ ಮನೆಗೆ ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಕುರೇಟಿ ಡೈರೆಕ್ಷನ್ ಅಲ್ಲಿ ನೋಡ್ತಾ ಇರೋದು. ಆ ಲಾಠಿ ಏಟ್ ಬಿದ್ದಾಗ ಅವನು ಓಡ್ತಾ ಇದ್ದಾನೆ. ಅವನ್ನ ಫೈರ್ ಮಾಡಿದ್ದೆ. ಅಂದ್ರೆ ಅಲ್ಲ, ಆ ಕಡೆ ಮುಖ ಇಟ್ಕೊಂಡು ನಮ್ಮ ಮನೆಗೆ ಆಪೋಸಿಟ್ ಮುಖ ಇಟ್ಕೊಂಡು ಅವನಂಗೆ ಓಡ್ತಾ ಇದ್ದಾನೆ. ಪಬ್ಲಿಕ್ ಹೆಂಗ್ ಓಡಿದ್ರೆ ಅವನು ಹಂಗೆ ಓಡ್ತಾ ಇದ್ದಾನೆ ಲಾಠಿ ಚಾರ್ಜ್ಗೆ. ಹಿಂದೆಯಿಂದ ಅವನ ಸ್ಟ್ರೈಟ್ ಅವೇ ಮೊನ್ನೆ ಹೇಳ್ತಾ ಇದ್ರಲ್ಲ ಮಿಸ್ಫೈರ್ ಆಗಿದೆ ಬೈ ಮಿಸ್ಟೇಕ್ ಅಂತ ಹೇಳಿ. ಅಂದ್ರೆ ಆ ಗನ್ಮ್ಯಾನ್ ಅವನಿಗೆ ಮಧ್ಯದಲ್ಲಿ ಒಂದು ಗ್ಯಾಪ್ ಕೂಡ ಇದೆ. ಸ್ಟ್ರೈಟ್ ಅವೇ ಫೈರ್ ಮಾಡಿದ್ದಾರೆ. ಮತ್ತೆ ಅವನು ರಾಜಶೇಖರ್ ಡೆತ್ ಆಗಿರೋರು ಟಾಪ್ ಕ್ಯಾಂಡಿಡೇಟ್ಗಳಲ್ಲಿ, ಅವನು ಬರೆದ ಹಿಂದೆ ಓಡಾಡೋ ಕ್ಯಾಂಡಿಡೇಟ್ಗಳಲ್ಲಿ ಇಂಪಾರ್ಟೆಂಟ್ ಕ್ಯಾಂಡಿಡೇಟ್. ಮತ್ತೆ ಈ ವಿಷಯದಲ್ಲಿ ಸತೀಶ್ ರೆಡ್ಡಿ ಸಂಬಂಧ ಇಲ್ಲ. ಸತೀಶ್ ರೆಡ್ಡಿದು ಘಟನೆ 7:30 ಒಳಗಡೆ ಮುಗ್ದೋಯ್ತು. ನಾನು ಬಂದ ತಕ್ಷಣ ಫೈರಿಂಗು, ಗಲಾಟೆಗಳು ಇದೆಲ್ಲ ಮುಗ್ದೋಯ್ತು. ಅವನ ಆಸ್ಪತ್ರೆಗೆ ತಗೊಂಡೋದ್ರು, ನಮ್ಮವ್ರನ್ನ ಆಸ್ಪತ್ರೆಗಳಿಗೆ ತಗೊಂಡೋದ್ರು, ಅದು ಮುಗ್ದೋಯ್ತು. 9 ಗಂಟೆಗೆ ಬರೋದ್ ಜೊತೆ ಇದೇ 4-5 ಮಂದಿ ಪ್ರೈವೇಟ್ ಗನ್ಮ್ಯಾನ್ಗಳು ಬರೋದ್ ಜೊತೆ ಬೈ ವಾಕ್ ಬರ್ತಾ ಇರುತ್ತೆ. ವಿಡಿಯೋಗಳು ಇದೆ. ಮತ್ತೆ ಈ ಗಲಾಟೆನಲ್ಲಿ ಕೂಡ ಗನ್ಮ್ಯಾನ್ಗಳು ಎಲ್ಲ ಕಾಣಿಸ್ತಾರೆ ನಿಮ್ಗೆ. 4 ಮಂದಿ ಅಲ್ಲಿ ಇರೋಂಥವ್ರು. ಅಂದ್ರೆ ಅವ್ರದ್ದು ಡೈರೆಕ್ಷನ್ ಏನಿತ್ತು ಅಂದ್ರೆ, ಯಾರಾದ್ರೂ ವಾಲ್ಮೀಕಿ ಹುಡುಗನ್ನ ಇನ್ನೊಬ್ಬರನ್ನ ಏನಾದ್ರೂ ಫೈರ್ ಮಾಡಿಬಿಟ್ರೆ ಡೇಂಜರ್ ಆಗುತ್ತೆ. ಯಾರನ್ನಾದ್ರೂ ಒಬ್ಬರನ್ನ ಕೊಂದು ಇವ್ರಿಗೇನಾದ್ರೂ ತೊಂದರೆ ಮಾಡಬೇಕು ಅಂತ ಹೇಳಿ ಆ ರಾಜಶೇಖರನ ಹುಡುಗ ಈ ಪ್ರೈವೇಟ್ ಗನ್ಮ್ಯಾನ್ಗಳಿಗೂ ಗೊತ್ತು. ಯಾಕಂದ್ರೆ ದಿನ ಬರೆದ ಮನೆಗೆ ಬರೋರಲ್ಲಿ ಟಾಪ್ ಲಿಸ್ಟ್ ಅಲ್ಲಿ ಒಂದು ರಾಜಶೇಖರ್ ಒಬ್ಬನು, ರಾಜಶೇಖರನ ಹುಡುಗ ಕೂಡ ಒಬ್ಬನು. ಅಂದ್ರೆ ಏನಾದ್ರೂ ಗಲಾಟೆಗಳಿದ್ರೆ ಅವ್ರಿಗೆ ಫೋನ್ ಮಾಡಿದ್ರೆ ಅವನೊಂದು 100 ಮಂದಿನ ಕರ್ಕೊಂಡು ಬರೋ ಕ್ಯಾಂಡಿಡೇಟ್ ಇವರು ಯಾರು, ಈ ರಾಜಶೇಖರ್. ಸೊ ಹಾಗಾಗಿ ಆ ಪ್ರೈವೇಟ್ ಗನ್ಮ್ಯಾನ್ಗಳಿಗೆ ಡೈರೆಕ್ಷನ್ ಅವ್ನು ಬರೆದ್ರಿಂದ ಕೊಟ್ಟಿದ್ರೇನೆ ಅವ್ರನ್ನ ಜಸ್ಟ್ 4-5 ಅಡಿಯಲ್ಲಿ ಬೆನ್ನಿಂದನೇ ಹಾಕಿ ಫೈರ್ ಮಾಡಿದ್ದಾರೆ. ಅಂದ್ರೆ ಒಬ್ಬರನ್ನ ಸಾಯಿಸ್ಬಿಟ್ಟು ಗಲಾಟೆನಲ್ಲಿ ಏನಾದರೂ ಕ್ರಿಯೇಟ್ ಮಾಡ್ಬೇಕಂತ ಹೇಳಿ ಅವನು ಪ್ರಯತ್ನ ಮಾಡಿದ್ದ ಅಷ್ಟೇ. ನಿಮ್ಗೆ ಸ್ಪಷ್ಟವಾಗಿ ಹೋಗಿದ್ದು ಕಾಣ್ತದೆ. ನಿಮ್ಗೆ ಒಂದು ಮಾತು ಹೇಳ, ಮನೆ ಮೇಲೆ ಅವನ್ ಬಾಟಲ್ ತಗೊಂಡು ಹೊಡಿತಾ ಇದ್ದಾರೆ, ಗ್ಲಾಸ್ಗಳು ತಗೊಂಡು ಕಲ್ಲು ತಗೊಂಡು ಹೊಡಿತಾ ಇದ್ದಾರೆ. ಲಾಠಿ ಚಾರ್ಜ್ ಆದ ತಕ್ಷಣ ಹುಡುಗ ರಾಜಶೇಖರ್ ಈಗ ಹಿಂದೆ ತಿರುಗಿ ಪಬ್ಲಿಕ್ ಎಲ್ಲರ ಜೊತೆ ಅವನು ಓಡ್ತಾ ಇದ್ದಾನೆ. ಆಯ್ತಾ? ಆ ರಾಜಶೇಖರ್ ಹಿಂದೆಯಿಂದಲೇ ಡೈರೆಕ್ಟ್ ಆಗಿ ಫೈರ್ ಮಾಡಿದ್ದಾನೆ. ಅದೇ ಬೇರೆ ಬೇರೆ ಜಾತಿಯವರು ವಾಲ್ಮೀಕಿ ಆಗಿರ್ಬೋದು, ಬೇರೆ ಯಾರು ಸತ್ತೋದ್ರೂ ಇಶ್ಯೂ ಆಗುತ್ತೆ. ಇವನು ರಾಜಶೇಖರ್ ರೆಡ್ಡಿ ಹುಡುಗ, ಯಾರು ರಾಜಶೇಖರ್. ಸೊ ತನಗಿರೋ ಕ್ಲೋಸೆಸ್ಟ್ ಫಾಲೋವರ್ಸ್ ಅಲ್ಲಿ ಒಬ್ಬರು ನಾಕಿ ಅಂತ ಹೇಳಿರ್ತಾರೆ. ಇವನು ರಾಜಶೇಖರ್ ಸಿಕ್ಕಿದ ಒಂದು ಪ್ರೈವೇಟ್ ಗನ್ಮ್ಯಾನ್ ಬರೀ ಹಿಂದೆನೆ ಬಂದಿದ್ದೀವಿ ಇವಾಗ ನಡ್ಕೊಂಡು. ಹೌದಾ? ಆಗ್ಬಿಟ್ಟಿದ್ದಾರೆ ಅಷ್ಟೇ. ಸತೀಶ್ ರೆಡ್ಡಿ ಎಲ್ಲಿದ್ದಾನೆ ಅವನು? ಗೌಡ್ರೆ 7:30 ನಾನು ಬಂದಿದ್ದು 7-7:30 ನಡುವೆನೆ ಇಲ್ಲಿ ಗಲಾಟೆ, ಕಲ್ತೂರಾಟ, ಸತೀಶ್ ರೆಡ್ಡಿ ಫೈರಿಂಗು, ಅದೇ ಗನ್ಮ್ಯಾನ್ಗಳಿಂದ ಅದು ಒಂದು ಕತೆ. 9 ಗಂಟೆಗೆ ಭರತ್ ರೆಡ್ಡಿ ಬಂದಾಗಿದ್ದು ನಡೆದಿರುವಂತದ್ದು. ಮಾರ್ಕ್ ಮಾಡಿದ್ದೀವಿ.